ಕೆಲವು ಕಲಾವಿದ್ರು ಹೆಣ್ಮಕ್ಳ ಜೊತೆ ವೇಷ ಮಾಡೋದಿಲ್ಲ. ಇದಾರೆ ಇದಾರೆ, ಹೆಸರು ಬೇಡ ಅಷ್ಟೇ. ನಾನು ಹೇಳಿದ್ರೆ ವಿವಾದ ಆಗ್ಬಹುದು, ತೊಂದ್ರೆ ಇಲ್ಲ, ವಾಸ್ತವ ಅದು. ಚಟ ಮಾಡುವವರು ಇದ್ದಾರೆ, ಒಳ್ಳೆಯವರು ಇಲ್ಲ ಅಂತಲ್ಲ ಅದ್ರ ಅರ್ಥ. ತುಂಬಾ ಜನ ಒಳ್ಳೆಯವರು ಇದ್ದಾರೆ, ಅಷ್ಟೇ ಚಟ ಮಾಡುವವರು ಇದ್ದಾರೆ. ಈ ಚಟ ಮಾಡುವವರನ್ನ ಅಕ್ಸೆಪ್ಟ್ ಮಾಡ್ತಾರೆ, ಅವ್ರ ಚೌಕಿಲ್ ಕೂತ್ಕೊಳ್ಬಹುದು. ತುಂಬಾ ಸಪೋರ್ಟ್ ಮಾಡಿದವರು ಇದ್ದಾರೆ. ಅಂದ್ರೆ ಕೆಲವೊಂದು ಘಟನೆಗಳು ಎಷ್ಟು ನಮ್ಗೆ ಅಂದ್ರೆ ಮನ್ಸಿಗೆ ಬೇಜಾರು ಮಾಡುದಿರುತ್ತೋ. ಅದರಿಂದ ಏನ್ ಸಂದೇಶ ಕೊಡ್ಬೋದು ಜನರಿಗೆ? ತುಂಬಾ ಅಧ್ಯಯನಶೀಲರವರು. ಆದ್ರಿಂದ ಅದು ಎಲ್ಲದನ್ನು ನಾವು ಕಲ್ತ್ಕೊಳ್ಬೇಕಾದಂಥದ್ದು, ನಾವು ಅನುಸರಿಸಬೇಕಾದಂಥದ್ದು. ಇನ್ನು ಶಿಸ್ತು ಅವ್ರ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ವೇಷಗಾರಿಕೆಯಲ್ಲಿ ಶಿಸ್ತಿರ್ಬಹುದು, ರಂಗದ ಮೇಲೆ ಅಥವಾ ರಂಗದ ಹೊರಗೆ ಎರಡೂ ಕಡೆ ಶಿಸ್ತನ್ನ ಅನುಸರಿಸಲೇಬೇಕಾದಂತ ಶಿಸ್ತು. ನಾನ್ ಕೆಲವೊಮ್ಮೆ ಕೇಳ್ತೇನೆ, ನಿಮ್ ಶಿಸ್ತಿಂದ ನಿಮ್ಗೆ ಎಂತ ಪ್ರಯೋಜನ ಆಗಿದೆ ಅಂದ್ರೆ, ಈಗ 6 ಗಂಟೆಗೆ ಹೊರಡುದಂತ ಇದ್ರೆ ಅವ್ರ 5 ಗಂಟೆ ಕಾರಲ್ಲಿ ಕೂತು ಹಾರ್ನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಪ್ಪ ಬೇಗ 1 ತಾಸು ಬೇಗ 6 ಗಂಟೆಗೆ ಹೊರಡುದಂತ ಅವರೇ ಹೇಳಿರ್ತಾರೆ. ಅವ್ರು ಹೇಳಿದ್ದಕ್ಕಿಂತ 1 ತಾಸು ಮೊದ್ಲು ಅವರೇ ಕೂತ್ಕೊಂಡಿರ್ತಾರೆ, ನಮ್ಗೆ ರೆಡಿ ಆಗಿರೋದಿಲ್ಲ. ಇವ್ರು ಕಾರಲ್ಲಿ ಕೂತು ನಾನ್ ಹೇಳುದು, ಶಿಸ್ತು ಅಂದ್ರೆ ಯಾವ್ದು? ಆನ್ ಟೈಮ್ ಶಿಸ್ತು. ನಿಮ್ದು ಬಿಫೋರ್ ಟೈಮ್ ಅದು ಶಿಸ್ತಲ್ಲ ಅಂತ. 6ಕ್ಕೆ ರೆಡಿ ಇದ್ರೆ ಶಿಸ್ತು. ನಾನು ಅದಕ್ಕೆ ಹೇಳುದು, ಅಲ್ಲಿ ಕುರ್ಚಿ ಸಮೇತ ಹಾಕಿರುದಿಲ್ಲ, ನೀವಂತ ಕುರ್ಚಿ ಹಾಕ್ಲಿಕ್ಕೆ ಹೋಗ್ತೀರ ಅಲ್ಲಿ, ಅಷ್ಟು ಬೇಗ ಹೋಗೋದು ಎಂತ ಮಾಡುದು ಇಲ್ಲ, ನನ್ನ ಕ್ರಮ ಹಾಗೆ ಅಂತ ಹೇಳೋದು. ಅದಕ್ಕಾಗಿ ನನ್ಗೆ ಅಪ್ಪಗೆ ಸ್ವಲ್ಪ ಆಚೆ ಟೈಮಿಂಗ್ ಅಲ್ಲಿ ಇದಾಗ್ತಾ ಇರ್ತದೆ. ಅವರು ಓದೋ ಶಂಕ ಓದ್ತಾ ಇರ್ತಾರೆ, ನಾನ್ ಮಾಡೋದು ಹಾಗೆ. ಒಟ್ಟಿಗೆ ಜೊತೆ ಸೇರಿ ಅಲ್ಲಿ ಒಟ್ಟಿಗೆ ಪಾತ್ರ ಮಾಡ್ತೀರಲ್ಲ ಮೇಡಮ್, ಹಲವಾರು ವೇಷಗಳು ಅಂದ್ರೆ ಎದುರು ಬರ್ತೀರಾ? ಹೌದು. ಅವರು ರಾಕ್ಷಸರು, ನೀವು ಅಂದ್ರೆ ಆ ತರದ್ದೆಲ್ಲ ಬರ್ತದ? ತುಂಬಾ ವೇಷ ಅಂದ್ರೆ, ಈಗ ಮೊನ್ನೆ ಸಪ್ತಾಹದಲ್ಲೇ ತಗೊಳ್ಳಿ, ಈಗ ಅವರದ್ದು ಜಮದಗ್ನಿ, ನಂದು ಪರಶುರಾಮ, ಅವರದ್ದು ರಾಮ, ನಂದು ಸೀತೆ, ಅವರದ್ದು ಶುಕ್ರಾಚಾರ್ಯ, ನಂದು ದೇವಯಾನಿ, ಅವರದ್ದು ಕೌರವ, ನಂದು ಅಶ್ವತ್ಥಾಮ. ಹೀಗೆ ಎಲ್ಲ ವೆರೈಟಿ. ಒಂದು ಹೀರೋ ಖಳನಾಯಕ ಆಗೂ ಇರ್ಬೋದು, ಅಥವಾ ಗಂಡ ಹೆಂಡತಿ ಆಗೂ ಇರ್ಬೋದು, ಆಮೇಲೆ ಅಪ್ಪ ಮಗ, ತಂದೆ ಮಗ, ತಂದೆ ಮಗಳು ಆಗಿ ಇರ್ಬೋದು, ಸ್ನೇಹಿತರಾಗಿರ್ಬೋದು. ಎಲ್ಲಾ ರೀತಿಯ ವೇಷಗಳು ಆಲ್ಮೋಸ್ಟ್ ಒಟ್ಟಿಗೆ ಆಗಿದೆ. ಒಂದು ಖುಷಿ ಅಲ್ಲ ಖಂಡಿತ. ಅದು ಯಾರಿಗುಂಟ ಸೌಭಾಗ್ಯ ಅಂದ್ರೆ ಕೆಲವು ಮಂದಿಗೆ. ಅಂದ್ರೆ ಹಾಗಂತ ಅಪ್ಪ ಎಲ್ಲ ಅವ್ರು ಕರೆದು ಮಾಡ್ಸಲ್ಲ, ಬೇರೆಯವ್ರು ಕರೆದಲ್ಲಿ ಸಂಘಟಕರು ಕರೆದ್ರೆ ಅವರಾಗಿ ನಿಮ್ಮನ್ನ ಕರೀಲ್ಲ? ಎಲ್ಲೂ ಇಲ್ಲ. ಅವರ ಆಟದಲ್ಲಿ ಸಂಘಟಕರು ಕರೆದ್ರೆ ಮಾತ್ರ. ಮಗಳು ಕರ್ಕೊಂಡ್ ಬನ್ನಿ ಅಂದ್ರೆ ಕರ್ಕೊಂಡ್ ಬರ್ತಾರೆ ಅಷ್ಟೇ. ನಂಗೆ ಕಾಲ್ ಮಾಡ್ತಾರೆ ಸಂಘಟಕರು, ಇಲ್ಲ ಅಪ್ಪಂಗೆ ಹೇಳ್ತಾರೆ. ಯಾಕೆ ಅವ್ರು ಕರೆಯೋದಿಲ್ಲ ಅಂತ ನಿಮ್ಗೆ ಗೊತ್ತಿದೆ? ಅವ್ರ ಅಲ್ಲ, ಇವರೇ ಮಗಳನ್ನು ಹಾಗೆಲ್ಲ ಕಾಣಿಸ್ತಾರೆ ಸ್ವಲ್ಪ ಹಾಗೆ. ಬಟ್ ಈಗ ನಾನು ಹೇಳ್ತೇನೆ, ಅಪ್ಪ ನಾನು ಹಾಗಾದ್ರೆ ನಿಮ್ ಮಗಳು ಆಗಿ ಹುಟ್ಟಿದ್ದಕ್ಕೆ ನನ್ಗೆ ಸಾಮರ್ಥ್ಯವೇ ಇಲ್ಲ ಅಂತಂದ್ರೆ ಬೇಡಪ್ಪ, ಕರಿಬೇಡಿ. ಉಳಿದವ್ರು ಎಲ್ರು ಕರೀತಾರೆ, ನೀವೊಬ್ರು ಎಂತ ಕರೀ. ಅದು ಕೆಲವರಿಗೆ ಆಗಿರ್ತದೆ ಕಲಾವಿದರಿಗೆ. ಪೂರ್ಣಚಂದ್ರ ಅಲ್ಲಿ ನಾನು ವೇಷ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ, ಈ ಪೂರ್ಣಚಂದ್ರದ ಕಲಾವಿದೆ ನಾನು ಆದ್ಮೇಲೆ ಈಗ ಆಫ್ ಕೋರ್ಸ್ ವೇಷ ಮಾಡ್ಲೇಬೇಕಾಗ್ತದೆ. ಅವರು ಪೂರ್ಣಚಂದ್ರ, ನಾನು ಪೂರ್ಣಚಂದ್ರ, ಒಟ್ಟಿಗೆ ಮಾಡ್ತಾರೆ. ಬಹಳ ಸಂತೋಷ ಇದೆ, ಒಂದು ಹೆಮ್ಮೆ ಇದೆ ಅಲ್ಲ ಮೇಡಮ್? ಮತ್ತೆ ದೊಡ್ಡ ಯಕ್ಷಗಾನ ಪರಂಪರೆ ಉಳ್ಳಂತ ಕುಟುಂಬಗಳು, ಚಿಟ್ಟಾಣಿ ಪರಂಪರೆ ಇರ್ಬೋದು, ಕೆರೆಮನೆ ಪರಂಪರೆ ಇರ್ಬೋದು, ಹಾಗೆ ಕೊಂಡದ ಕುಳಿ ಪರಂಪರೆ. ಆದ್ರೆ ಎಲ್ಲೂ ಹೆಣ್ಣು ಮಕ್ಕಳು ಬಂದಿದ್ದಿಲ್ಲ. ಅವರು ಎರಡರಲ್ಲಿ ಬಂದಿಲ್ಲ, ಯಾವ್ದು ಇಲ್ಲ. ನನಗೆ ಒಮ್ಮೊಮ್ಮೆ ಅಲ್ಲ, ಅದು ಅತಿಶಯೋಕ್ತಿ ಅಂತ ಅನ್ಸ್ಬಹುದು, ಬಟ್ ನನಗೆ ಒಂದೊಂದ್ಸರಿ ಖುಷಿಯೂ ಆಗ್ತದೆ, ಒಮ್ಮೊಮ್ಮೆ ಬೇಜಾರಾಗ್ತದೆ. ಒಂದೊಂದ್ಸರಿ ಚೆನ್ನಾಗ ಹುಡುಗಾಗಿ ಹುಟ್ಟಬೇಕಿತ್ತು ಅಥವಾ ಒಂದೊಂದ್ಸರಿ ಹಾಗನ್ಸೋದು ಇದೆ. ಇನ್ನೊಂದ್ಸರಿ ಇಲ್ಲ, ನಾನು ಹುಡುಗಿಯಾಗಿ ಹುಟ್ಟಿದ್ರು ನನ್ಗೆ ದೇವ್ರು ಇಷ್ಟು ನಾನು ಇದ್ರಲ್ಲಿ ಪ್ರಯತ್ನ ಮಾಡಿ ದೇವ್ರು ಇಷ್ಟೊಂದು ನನ್ಗೆ ಅವಕಾಶ ಮಾಡ್ಕೊಟ್ನಲ್ವಾ. ಆದ್ರಿಂದ ಯಾವ ಪರಂಪರೆಗೂ ಇಲ್ದಿದ್ದ ನಮ್ಮ ಕೊಂಡದ ಕುಳಿ ಪರಂಪರೆಗೊಂದು ಈಗ ಹುಡುಗಿ ಆದ್ರೂ ನಂಗೊಂದು ಇಲ್ಲೊಂದು ಸ್ಥಾಪನೆ ಆಗ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ ಅಲ್ಲ. ಅದಕ್ಕೆ
ಸಂತೋಷವೂ ಆಗತ್ತೆ. ಹೌದು, ಒಂದೊಂದ್ ಕಡೆ ಹುಡುಗ ಹುಟ್ಟಬೇಕಿತ್ತು ಅಂತ ಅದು ಒಂದ್ಸರಿ ಅನ್ಸುತ್ತೆ. ಯಕ್ಷಗಾನ ಗಂಡು ಕಲೆ ಆದ್ರಿಂದ ಅಲ್ವಾ? ಗಂಡು ಕಲೆ ಅಂದ್ರೆ ಇವತ್ತಿಗೂ ನೋಡಿ ಎಷ್ಟೋ ಮೇಳಗಳಲ್ಲಿ ಹೆಣ್ಮಕ್ಳು ಬರ್ಲಿಕ್ಕಿಲ್ಲ ಅಂತ ಇದೆ. ಎಷ್ಟೋ ಕಲಾವಿದ್ರು ಇದಾರೆ ಹೆಣ್ಮಕ್ಳು ಇದಾರೆ, ಕೆಲವರು ಇದ್ದಾರಪ್ಪ. ಅಲ್ಲ, ಮೇಳದಲ್ಲಿ ಹೆಣ್ಮಕ್ಳು ಹಾಕ್ಲಿಕ್ಕಿಲ್ವಾ? ಆತರ ಇದೆ, ತುಂಬಾ ಮೇಳದಲ್ಲಿ ಇದೆ. ಮೇಳಗಳ ಹೆಸರು ಬೇಡ, ತುಂಬಾ ಮೇಳದಲ್ಲಿ ಹೆಣ್ಮಕ್ಳು ವೇಷ ಮಾಡ್ಬಾರ್ದು ಅಂತ ಇದೆ. ತುಂಬಾ ನೋವಾಗತ್ತೆ ಅದನ್ನೆಲ್ಲ ನೋಡುವಾಗ. ಯಾಕಂದ್ರೆ ನಾನಂತೂ ವೈಯಕ್ತಿಕವಾಗಿ ನನ್ನಿಂದ ಯಾವ ಕಲಾವಿದರಿಗೂ ಏನ್ ನಷ್ಟ ಆಗಿದ್ದಿಲ್ಲ, ತೊಂದ್ರೆ ಇಲ್ಲ. ಯಾವ ಸಂಘಟಕರಿಗೂ ನಾನು ಮಾತು ಕೊಟ್ಟು ಕೈ ಕೊಟ್ಟಿದ್ದಿಲ್ಲ, ನನ್ನಿಂದ ತಡ ಆಗಿದ್ದಿಲ್ಲ. ಒಟ್ಟಿನಲ್ಲಿ ಅಥವಾ ದುಡ್ಡಿಗೆ ಡಿಮಾಂಡ್ ಮಾಡಿ ಅವ್ರಿಗೆ ಏನೇನೋ ಇದು ಮಾಡಿ ಅಂತದ್ ಯಾವತ್ತೂ ಇಲ್ಲ. ನನ್ ಒಂದೇ ಒಂದ್ ಆ ತರದಿಲ್ಲ. ಆದರೂ ಕೂಡ ಬರೀ ಹೆಣ್ಣು ಅನ್ನೋ ಒಂದೇ ಕಾರಣಕ್ಕಾಗಿ ಇವತ್ತಿಗೂ ಎಷ್ಟೋ ಮೇಳಗಳಲ್ಲಿ ಅವಕಾಶ ಇಲ್ಲ. ಕೆಲವು ಕಲಾವಿದ್ರು ಹೆಣ್ಮಕ್ಳ ಜೊತೆ ವೇಷ ಮಾಡೋದಿಲ್ಲ, ಇದಾರೆ, ಹೆಸರು ಬೇಡ ಅಷ್ಟೇ, ಇದಾರೆ. ಅದೆಲ್ಲ ನೋಡುವಾಗ ಹಾಗಾದ್ರೆ ಹೆಣ್ಣು ಅಂದ್ರೆ ಅಷ್ಟು ಕಳಪೆ, ಅಷ್ಟು ತುಚ್ಛವಾಗಾದ್ರೆ ಇವ್ರನ್ನ ಹೆತ್ತವ್ರ ಅಮ್ಮ ಹೆಣ್ಣಲ್ವಾ? ಹಾಗಾದ್ರೆ ತುಂಬಾ ಬೇಜಾರಾಗೋದಿದೆ, ಸಿಟ್ಟು ಬರೋದಿದೆ ನನ್ಗೆ. ನಾನು ನೇರವಾಗಿ ಮಾತಾಡೋಳು, ಆದ್ರಿಂದ ಜಾಸ್ತಿ ಜನರ ಬಾಯಿಗೆ ಬೀಳೋಳು ನಾನು. ಅವ್ರ ಕೆಂಗಣ್ಣಿಗೆ ಗುರಿಯಾಗೋಳು ಯಾವಾಗ. ಸಾಕು, ಹೌದು. ನಾನು ಯಾವಾಗ್ಲೂ ಹಾಗಂತ ನಂಗೆ ನಾಟಕ ಮಾಡ್ಕೊಂಡಿರ್ಲಿಕ್ಕೆ ನೇರ ಅಲ್ಲ. ನೀವು ಕಂಡದ್ದನ್ನು ಹೇಳಿದ್ರಿ, ಇನ್ನೊಬ್ರನ್ನ ನೋಯಿಸೋ ಉದ್ದೇಶ ನಮ್ಗಿಲ್ಲ. ನನಗಾದ ನೋವನ್ನ ನಿಮ್ಮ ಅನುಭವ ನೀವು ಹೇಳಿದ್ರೆ ಅಷ್ಟೇ. ಹೌದು. ಅದಕ್ಕಾಗಿ ನಾನು ಅಯ್ಯೋ ಹುಡುಗಾಗಿ ಹುಟ್ರೆ ಇಷ್ಟೆಲ್ಲ ಕಷ್ಟ ಇರ್ಲಿಲ್ಲ, ಹೇಗಿದ್ರು ಓಕೆ. ಈಗ ಎಷ್ಟ್ ಜನ ಚಟ ಮಾಡುದಿಲ್ಲ ಹೇಳಿ, ನಾನು ಹೇಳಿದ್ರೆ ವಿವಾದ ಆಗ್ಬಹುದು, ತೊಂದ್ರೆ ಇಲ್ಲ. ವಾಸ್ತವ ಅದು. ಚಟ ಮಾಡುವವರು ಇದ್ದಾರೆ, ಒಳ್ಳೆಯವರು ಇಲ್ಲ ಅಂತಲ್ಲ ಅದ್ರ ಅರ್ಥ. ತುಂಬಾ ಜನ ಒಳ್ಳೆಯವರು ಇದ್ದಾರೆ, ಅಷ್ಟೇ ಚಟ ಮಾಡುವವರು ಇದ್ದಾರೆ. ಈಗ ಚಟ ಮಾಡುವವರನ್ನ ಅಕ್ಸೆಪ್ಟ್ ಮಾಡ್ತಾರೆ, ಅವ್ರ ಚೌಕಿಲಿ ಕೂತ್ಕೊಳ್ಬಹುದು. ಎಣ್ಣೆ ಹಾಕೊಂಡು ಗುಟ್ಕಾ ಹಾಕೊಂಡು ಎಲ್ಲದೂ ಹಾಕೊಂಡು ಚೌಕಿಯಲ್ಲಿ ದೇವ್ರ ಎದುರು ಕೂತ್ಕೊಳ್ಬಹುದು. ಹೆಣ್ಣು ಅನ್ನೋ ಒಂದೇ ಕಾರಣಕ್ಕಾಗಿ ಅವ್ರಿಗೆ ಎಂಟ್ರಿ ಇಲ್ಲ ಅನ್ನೋದು ಅದು ನಾಟ್ ಅಕ್ಸೆಪ್ಟಬಲ್ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಈಗ ಯಾವ ಫೀಲ್ಡ್ ಅಲ್ಲಿ ಹೆಣ್ಮಕ್ಳಿಲ್ಲ, ಎಲ್ಲದ್ರಲ್ಲೂ. ಪೊಲೀಸ್ ಫೀಲ್ಡ್ ಅಲ್ಲಿ ಇದಾರೆ, ಮಿಲಿಟರಿಯಲ್ಲಿ ಇದ್ದಾರೆ, ಪ್ರತಿಯೊಂದ್ರಲ್ಲೂ ಹೆಣ್ಮಕ್ಳು. ಫ್ಯಾಕ್ಟ್ರಿಗಳಲ್ಲೂ ಕೂಡ ಹೆಣ್ಮಕ್ಳು. ಹೌದು, ನಾನು ಹೇಳ್ತಿದ್ದೆ ಸಮಾನತೆಗಾಗಿ ಅಲ್ಲ. ಕಲಾವಿದ ಅಂತ ಅಂದ್ರೆ ಈಗ ಡಾಕ್ಟರ್ ಅಲ್ಲಿ ಹೆಣ್ಣು ಗಂಡು ಅಂತ ಭೇದ ಮಾಡ್ತಾರೆ, ಟೀಚರ್ ಅಲ್ಲಿ ಹೆಣ್ಣು ಗಂಡು ಅಂತ ಭೇದ ಮಾಡ್ತಾರ. ಹಾಗಾದ್ರೆ ಕಲಾವಿದರಲ್ಲಿ ಯಾಕೆ ಭೇದ ಮಾಡ್ತಾರೆ ಇವರು? ನಂಗೆ ಅರ್ಥ ಆಗ್ಲಿಲ್ಲ, ಇವತ್ತಿಗೂ ಅರ್ಥ ಆಗ್ಲಿಲ್ಲ. ಆದ್ರೆ ಅಂತದ್ ಇನ್ನೂ ಇದೆ. ಹಾಗೆ ಅಂದ್ರೆ ಕೆಲವರು ಒಬ್ಬೊಬ್ರಿಗೆ ಒಂದೊಂದು ಮೇಳದಲ್ಲಿ ಒಂದು ರೂಲ್ಸ್ ಇರ್ಬೋದು. ಅಂದ್ರೆ ಅದೇ ಆ ರೂಲ್ಸ್ ಯಾಕೆ ಅನ್ನೋದು ನನಗೆ ಅರ್ಥ ಇರ್ಬೋದೇನೋ. ಅಂದ್ರೆ ಇದೆ, ರೂಲ್ಸ್ ಇದೆ, ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯಗಳಿರ್ತದೆ. ನಮ್ಮಲ್ಲಿ ಬೇಡ, ಇವರಲ್ಲಿ ಬೇಕು, ಬೇಡ. ಅದನ್ನೇ ನಾನು ಹೇಳಿದ್ದು. ಬೇಡ ಅನ್ನೋದ ಕಾರಣ ಹೆಣ್ಣು ಅನ್ನೋದು ಒಂದೇ, ಬೇರೆ ಯಾವ್ದು ಇಲ್ಲ. ಆಗಿರ್ಬೋದು ಅಲ್ವಾ? ಈಗ ನಾನು ಗಂಡೆ ಆಗಿದ್ರೆ ನಂಗೆ ಬೇಡ ಅಂತ ಹೇಳ್ತಾನೆ ಇರ್ಲಿಲ್ವ? ಇಲ್ಲ, ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದೇ ಹೇಳಿದ್, ಹೆಣ್ಣು ಅನ್ನೋದು ಒಂದೇ ಕಾರಣ ಅಂತ. ಅದಕ್ಕಾಗಿ ಬೇಜಾರು ಕೆಲವೊಮ್ಮೆ. ಹಾಗಂತ ನಂಗೆ ಅವಕಾಶ ಕಡಿಮೆ ಆಗಿದೆ ಇಲ್ಲ, ದೇವರು ಕೊಟ್ಟೆ ಕೊಡ್ತಾನೆ. ಖಂಡಿತ ಅವಕಾಶಗಳನ್ನ ತುಂಬಾ ಕೊಟ್ಟಿದ್ದಾರೆ, ತುಂಬಾ ಸಪೋರ್ಟ್ ಮಾಡುವವರು ಇದ್ದಾರೆ, ಖಂಡಿತವಾಗಿ ಸಿಗ್ತದೆ, ಖಂಡಿತ. ತುಂಬಾ ಸಪೋರ್ಟ್ ಮಾಡಿದವರು ಇದ್ದಾರೆ. ಅಂದ್ರೆ ಕೆಲವೊಂದು ಘಟನೆಗಳು ಎಷ್ಟು ನಮ್ಗೆ ಅಂದ್ರೆ ಮನ್ಸಿಗೆ ಬೇಜಾರು ಮಾಡುದಿರುತ್ತೋ, ಮನ್ಸಿಗೆ ಖುಷಿ ಕೊಟ್ಟಿದ್ದು ಅಷ್ಟೇ ಇದೆ ಯಕ್ಷಗಾನದಲ್ಲಿ. ನಾನು ಒಮ್ಮೆ ಮಂಗಳೂರಲ್ಲಿ ನಾನು ವೇಷ ನಂದು ಎಂಟ್ರಿ ಆಗ್ಲಿಕ್ಕೆ ಇನ್ನು ಲೇಟ್ ಇತ್ತು. ಅವಾಗ ಇದಕ್ಕೆ ವಾಶ್ರೂಮ್ ಯೂಸ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ. ಅಲ್ಲೊಬ್ರು ವಯಸ್ಸಾದವರು, ತುಂಬಾ ವಯಸ್ಸಾದ ಒಬ್ರು ಅಜ್ಜಿ, ಅವರು ನಾನು ವಾಶ್ರೂಮ್ ಅಲ್ಲಿ ಹೋಗೋದನ್ನ ನೋಡಿದ್ದಾರೆ ಅನ್ಸುತ್ತೆ. ನಾನು ಬರೋ ತನಕ ಕಾಯ್ತಾನೆ ಇದ್ದಾರೆ. ಒಂದು 15 ನಿಮಿಷ ಆಗಿರ್ಬೋದು, ಅಲ್ಲೇ ಇದ್ದಾರೆ. ನಾನು ಬಂದ ಕೂಡಲೇ ಅತ್ಯಂತ ಪ್ರೀತಿಯಿಂದ ನನ್ನನ್ನು ತಬ್ಕೊಂಡು ನನ್ನನ್ನ ಅತ್ಯಂತ ಪ್ರೀತಿ ಮಾಡಿ, ನಾನು ನಿಮ್ಮ ವೇಷ ಅಂದ್ರೆ ತುಂಬಾ ಇಷ್ಟ ನನಗೆ ಅಂತ ಹೇಳಿ ಅವ್ರ ಕೈಯಲ್ಲಿ ಏನೋ ಮುಷ್ಟಿ ಕಟ್ಟಿಡ್ಕೊಂಡಿದ್ರು. ನನ್ನ ಕೈಯಲ್ಲಿ ಹೀಗಿಟ್ರು. ಏನು ಅಂತ ನೋಡಿದ್ರೆ 500 ರೂಪಾಯಿ ನೋಟು. ಎಷ್ಟು ಬೇಡ ಅಂತ ಹೇಳೋದು ಕೇಳಿದೆ ಇಲ್ಲ, ನಾನು ಪ್ರೀತಿಯಿಂದ ಕೊಡ್ತಾರೆ, ತಗೊಳ್ಳೇಬೇಕು ಅಂತ ಹೇಳಿ ಪ್ರೀತಿಯಿಂದ ಕೊಟ್ಟೋದ್ರು. ಇದೆಲ್ಲ ಸರ್ 1 ಕೋಟಿ ಕೊಟ್ರು ಇಂಥ ಸಂತೋಷ ಸಿಗುದಿಲ್ಲ. ಎಷ್ಟು ಪ್ರೀತಿ ಇರ್ಬೋದು, ಅಷ್ಟು ವಯಸ್ಸಾದವ್ರು. ಮತ್ತೆ ಮೊಮ್ಮಗಳು ತಗೊಟ್ಟಿರುವ ಖುಷಿಯಿಂದ ಖಂಡಿತ ಅದಕ್ಕೆ ಸರಿಯಾಗಿ ಅಲ್ಲಷ್ಟು ವಯಸ್ಸಾದವ್ರು ಅಷ್ಟು ಪ್ರೀತಿಯಿಂದ ಕೊಟ್ಟರು.